ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನಿವತ್ತು 5 ಮಿನಿಟಲ್ಲೇ ರೆಡಿಯಾಗೋ ಫ್ರೈಡ್ ರೈಸ್ನ ಮಾಡ್ತಾಯಿದ್ದೀನಿ. ವೆಜ್ ಫ್ರೈಡ್ ರೈಸ್ ತುಂಬಾ ಟೇಸ್ಟಿ, ಈಸಿ ಕೂಡ. ನಾನಿವಾಗ ಒಂದು ಸಾಸನ್ನ ರೆಡಿ ಮಾಡ್ಕೋತಾ ಇದ್ದೀನಿ. ಈ ವೆಜ್ ಫ್ರೈಡ್ ರೈಸ್ಗೆ ಈ ಸಾಸಿಂದನೇ ರುಚಿ ಕೊಡುತ್ತೆ ಅಂತ ನಾನು ಹೇಳ್ತೀನಿ. ತುಂಬಾ ಈಸಿ ಸಾಸ್ ಮಾಡೋದು. ಒಂದೇ ಒಂದು ಟೊಮೆಟೊ, 1 ಹಸಿಮೆಣಸಿನ್ಕಾಯಿ, 2 ಬ್ಯಾಡಗೆ ಮೆಣಸಿನ್ಕಾಯಿ, 7ರಿಂದ 8 ಇಲ್ಕು ಬೆಳ್ಳುಳ್ಳಿ, ಇದನ್ನು ಸೇರಿಸಿ ರುಬ್ಕೊಂಡ್ರೆ ಸಾಸ್ ರೆಡಿ ಆಯಿತು. ಇವಾಗ ಒಂದು ಬಾಣಲಿಗೆ ಎಣ್ಣೆ ಹಾಕಿ ಬಿಸಿ ಮಾಡ್ತಾ ಇದ್ದೀನಿ. ಅದಕ್ಕೆ ಸಣ್ಣಗೆ ಹೆಚ್ಚಿರೋ ಬೆಳ್ಳುಳ್ಳಿನ ಹಾಕ್ತಾ ಇದ್ದೀನಿ. ಬೆಳ್ಳುಳ್ಳಿನ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಇವಾಗ ಒಂದೇ ಒಂದು ಈರುಳ್ಳಿನ ಉದ್ದುದ್ದಕ್ಕೆ ಹೆಚ್ಚಿ ಹಾಕ್ತಾ ಇದ್ದೀನಿ. ಅದನ್ನು ಕೂಡ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ತುಂಬಾ ಈಸಿ, 5 ನಿಮಿಷದಲ್ಲಿ ಲಂಚ್ ಬಾಕ್ಸ್ ರೆಸಿಪಿ ಅಂತಲೂ ಕೂಡ ಹೇಳ್ಬೋದು. ತುಂಬಾ ಟೇಸ್ಟಿಯಾಗಿರುತ್ತೆ. ಇವಾಗ ಸಣ್ಣಕ್ಕೆ ಹಚ್ಚಿರೋ ಅಂತಹ ಕ್ಯಾರೆಟು, ಬೀನ್ಸು, ಹಸಿ ಬಟಾಣಿ ಮತ್ತು ಸ್ವೀಟ್ ಕಾರ್ನ್ನ ಸೇರಿಸ್ತಾ ಇದ್ದೀನಿ. ನಿಮ್ಮ ಮನೇಲಿ ಕ್ಯಾಬೇಜ್ ಇದ್ರೂ ಕೂಡ ಸೇರಿಸ್ಕೋಬೋದು, ತುಂಬಾ ಚೆನ್ನಾಗಿರುತ್ತೆ. ಇವಾಗ ಸ್ವಲ್ಪ ಇದನ್ನು ಫ್ರೈ ಮಾಡ್ತಾ ಇದ್ದೀನಿ. 1-2 ನಿಮಿಷ ಫ್ರೈ ಮಾಡೋಣ. ಇದು ಫ್ರೈ ಆದಮೇಲೆ ನಾವು ಮಾಡಿಟ್ಕೊಂಡಿರ್ತೀವಲ್ಲ ಸಾಸ್, ಅದನ್ನು ಸೇರಿಸೋಣ. ಇದನ್ನು ಸೇರಿಸಿದ ಮೇಲೆ ಘಮ ತುಂಬ ಚೆನ್ನಾಗಿರುತ್ತೆ. ಅದ್ರ ಸ್ಮೆಲ್ಗೆ ನಾವು ಇನ್ನೂ ಸ್ವಲ್ಪ ತಿನ್ನಬೇಕು ಅಂತ ಅನಿಸುತ್ತೆ. ನೀವು ಕೂಡ ಡೆಫಿನೆಟಾಗಿ ನಾಳೆ ಟಿಫನ್ಗೆ ಇದನ್ನೇ ಮಾಡ್ಕೊಳ್ಳಿ. ತುಂಬಾ ಈಸಿಯಾಗಿರುತ್ತೆ. ಇದು 1 ನಿಮಿಷ ಆದರೂ ಫ್ರೈ ಮಾಡೋಣ. ಫ್ರೈ ಮಾಡಾದಮೇಲೆ ರೆಡಿ ಇರೋ ರೈಸ್ನ ಹಾಕ್ತಾಯಿದ್ದೀನಿ. ರೈಸ್ನ ಹಾಕಿ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡೋಣ. ವೈಟ್ ರೈಸು ಒಂದು ಚೂರು ಕಾಣಬಾರ್ದು, ನೀಟಾಗಿ ಮಿಕ್ಸ್ ಮಾಡೋಣ. ಇದು ಮಿಕ್ಸ್ ಮಾಡಾದಮೇಲೆ ಸ್ವಲ್ಪ ಪೆಪ್ಪರ್ ಪೌಡ್ರು, ಕಾಳು ಮೆಣಸಿನ ಪುಡಿನ ಹಾಕ್ತಾಯಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾಯಿದ್ದೀನಿ. ಇವೆರಡನ್ನು ಸೇರಿಸಿ ಇನ್ನೊಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕೊನೆಯಲ್ಲಿ ಸ್ಪ್ರಿಂಗ್ ಆನಿಯನ್ನ ಹಾಕ್ತಾಯಿದ್ದೀನಿ. ನೋಡಿ, ಈ ರೈಸ್ಗೆ ನಾವು ಎಷ್ಟು ತರಹದ ತರಕಾರಿಗಳನ್ನ ಸೇರಿಸಿದ್ದೀವಿ. ಇದು ಹೆಲ್ದಿ ಅಂತಲೇ ನಾನು ಹೇಳ್ತೀನಿ. ತುಂಬಾ ಚೆನ್ನಾಗಿರುತ್ತೆ. ಇದನ್ನು ನೀವು 3 ಟೈಮ್ಗೂ ಕೂಡ ಯೂಸ್ ಮಾಡ್ಕೋಬೋದು. ಅರ್ಜೆಂಟ್ ರೆಸಿಪಿ ಅಂತಲೇ ಹೇಳ್ಬೋದು. ಸಾಸ್ ಒಂದು ರೆಡಿ ಮಾಡಿ ಇಟ್ಕೊಂಡ್ಬಿಟ್ರೆ ಫ್ರಿಡ್ಜಲ್ಲೂ ಕೂಡ ನೀವು ಸಾಸ್ನ ಸ್ಟೋರ್ ಮಾಡಿ ಇಟ್ಕೋಬೋದು. ಇವಾಗ ನಾವೆಲ್ಲಾದರೂ ಹೋಗಿರ್ತೀವಿ, ಲೇಟ್ ಆಗಿಬಿಡ್ತು ಮನೆಗೆ ಬರೋದಕ್ಕೆ, ಅರ್ಜೆಂಟ್ ರೆಸಿಪಿ ಅಂತ ಇದನ್ನು ವೆಜ್ ಫ್ರೈಡ್ ರೈಸ್ನ ಮಾಡಿಟ್ಕೋಬೋದು. ನಿಮಗೆ ಈ ರೆಸಿಪಿ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ. ನಿಮಗೆ ಈ ರೆಸಿಪಿ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನಮಸ್ಕಾರ.